ನಮಸ್ಕಾರ ಸ್ನೇಹಿತರೆ, ಓಂ ಪಾರ್ವತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ತಾಯಿ ಪಾರ್ವತಿ ದೇವಿಯು ಶಿವನಿಗೆ 3 ಪ್ರಶ್ನೆಗಳನ್ನು ಕೇಳುತ್ತಾಳೆ. ಆ ಪ್ರಶ್ನೆಗಳು ಯಾವುವು ಎಂಬುದನ್ನು ನೋಡಿ. ತಾಯಿ ಪಾರ್ವತಿ ದೇವಿಯು ಹೇಳುತ್ತಾಳೆ, ನಿನ್ನೆ ನನ್ನ ಒಬ್ಬ ಭಕ್ತನು ನನ್ನನ್ನು ಮನಸ್ಸಿನಿಂದ ಕರೆದರಿಂದ ನಾನು ಅವನಿಗೆ ಅವನ ಕನಸಿನಲ್ಲಿ ಹೋಗಿ ಏಕೆ ನನ್ನನ್ನು ಸ್ಮರಿಸಿದ್ದು ಅಂತ ಕೇಳಿದಾಗ ನನ್ನ ಭಕ್ತನು ನನಗೆ 3 ಪ್ರಶ್ನೆಗಳನ್ನು ಕೇಳಿದನು. ಆವಾಗ ನಾನು ಅವನಿಗೆ ಹೇಳಿದ್ದೆ, ಮತ್ತೆ ನಾಳೆ ನಾನು ನಿನ್ನ ಕನಸಿನಲ್ಲಿ ಬಂದು ನಿನ್ನ ಈ 3 ಪ್ರಶ್ನೆಗಳ ಉತ್ತರವನ್ನು ನೀಡುತ್ತೇನೆ ಎಂದು ಹೇಳಿದ್ದೇನೆ. ಹೇ ಶಿವನೇ, ನನ್ನ ಭಕ್ತನ ಪ್ರಶ್ನೆಗಳನ್ನು ಕೇಳಿ ನನ್ನ ಮನಸ್ಸು ತುಂಬಾನೇ ಅಸ್ವಸ್ಥವಾಗಿದೆ. ಹೇ ಶಿವನೇ, ದಯವಿಟ್ಟು ನನಗೆ ಆ 3 ಪ್ರಶ್ನೆಗಳ ಉತ್ತರವನ್ನು ನೀಡಿ ಮತ್ತು ನನ್ನ ಮನಸ್ಸನ್ನು ಶಾಂತಗೊಳಿಸಿ. ಆಗ ಮಾತ್ರ ನಾನು ನನ್ನ ಭಕ್ತನಿಗೆ ಆ ಪ್ರಶ್ನೆಗಳ ಉತ್ತರವನ್ನು ಹೇಳಬಹುದು ಎಂದು ಪಾರ್ವತೀ ದೇವಿಯು ಶಿವನಿಗೆ ಕೇಳುತ್ತಾಳೆ. ಆವಾಗ ಶಿವನು ಪಾರ್ವತೀ ದೇವಿಗೆ ಹೇಳುತ್ತಾರೆ, ಹೇ ದೇವಿ ಪಾರ್ವತಿ, ನಿನ್ನ ಈ 3 ಪ್ರಶ್ನೆಗಳು ಏನು? ಈ ಪ್ರಶ್ನೆಗಳ ಉತ್ತರವನ್ನು ಖಂಡಿತವಾಗಿಯೂ ನೀಡಲು ಪ್ರಯತ್ನಿಸುತ್ತೇನೆ ಎಂದು ಶಿವನು ಹೇಳುತ್ತಾರೆ. ಆಗ ದೇವಿ ಪಾರ್ವತಿಯು ಕೇಳುತ್ತಾಳೆ, ನನ್ನ ಮೊದಲ ಪ್ರಶ್ನೆ ಹೀಗಿದೆ. ಯಾವ ಸ್ತ್ರೀಯ ಹಣೆಬರಹದಲ್ಲಿ ಮಗನ ಅಂದರೆ ಪುತ್ರನನ್ನು ಪಡೆಯುವ ಭಾಗ್ಯ ಇರುವುದಿಲ್ಲ? ಇದು ನನ್ನ ಮೊದಲ ಪ್ರಶ್ನೆ. ಮತ್ತು ಎರಡನೇ ಪ್ರಶ್ನೆ ಹೀಗಿದೆ. ಸ್ತ್ರೀಯರು ಮತ್ತು ಪುರುಷರು ಯಾವ ಒಡವೆಯನ್ನು ಹುಟ್ಟಿದ್ದರಿಂದ ಅವರಿಗೆ ವೇದನೆಗಳನ್ನು ಸಹಿಸಿಕೊಂಡು ಸಾಯಬೇಕಾಗುತ್ತದೆ? ಮೂರನೇ ಪ್ರಶ್ನೆ ಹೀಗಿದೆ. ಸ್ತ್ರೀಯರ ಯಾವ ಶೃಂಗಾರದಿಂದ ಆಕೆಯು ಸ್ವರ್ಗದಲ್ಲಿ ಸ್ಥಾನವನ್ನು ಸಿಗಬಹುದು ಎಂದು ದೇವಿ ಪಾರ್ವತಿಯು ಈ 3 ಪ್ರಶ್ನೆಗಳನ್ನು ಶಿವನಿಗೆ ಕೇಳುತ್ತಾಳೆ. ಆವಾಗ ದೇವಿ ಪಾರ್ವತಿ, ನಿನ್ನ ಈ 3 ಪ್ರಶ್ನೆಗಳು ತುಂಬಾನೇ ಮಹತ್ವದ್ದಾಗಿವೆ. ಯಾರು ಈ ಪ್ರಶ್ನೆಗಳ ಉತ್ತರವನ್ನು ಕೇಳಿ ತಮ್ಮ ಜೀವನದಲ್ಲಿ ಇವುಗಳನ್ನು ಉಪಯೋಗಿಸುತ್ತಾರೋ ಅವರಿಗೆ ಈ ಜನ್ಮದಲ್ಲಿ ಸುಖವನ್ನು ಅನುಭವಿಸಿ ಸತ್ತ ನಂತರ ಅವರು ಸ್ವರ್ಗ ಪ್ರಾಪ್ತಿ ಆಗುತ್ತದೆ ಎಂದು ಶಿವನು ಹೇಳುತ್ತಾರೆ. ಶಿವನು ಪಾರ್ವತಿ ದೇವಿಗೆ ಹೇಳುತ್ತಾರೆ, ನಾನು ಈ ಪ್ರಶ್ನೆಗಳ ಉತ್ತರವನ್ನು ಒಂದು ಸಣ್ಣ ಕಥೆಯ ಮೂಲಕ ಹೇಳುತ್ತೇನೆ. ಅಂದರೆ ನಿನಗೆ ಈ 3 ಪ್ರಶ್ನೆಗಳ ಉತ್ತರವು ಆ ಕಥೆಯಿಂದ ನಿನಗೆ ತಿಳಿಯಬಹುದು. ಆದರೆ ನೀನು ನನ್ನ ಕಥೆಯನ್ನು ಲಕ್ಷ್ಯಪೂರ್ವಕವಾಗಿ ಕೇಳಬೇಕು ಎಂದು ಶಿವನು ದೇವಿ ಪಾರ್ವತಿಗೆ ಹೇಳುತ್ತಾರೆ. ಆವಾಗ ದೇವಿ ಪಾರ್ವತಿಯು, ಹೌದು, ಹಾಗೆಯೇ ನಾನು ಲಕ್ಷ್ಯಪೂರ್ವಕವಾಗಿ ಈ ಕಥೆಯನ್ನು ಕೇಳುತ್ತೇನೆ ಎಂದು ಹೇಳುತ್ತಾಳೆ. ಶಿವನು ಕಥೆಯನ್ನು ಹೇಳಲು ಶುರು ಮಾಡುತ್ತಾರೆ. ಸ್ನೇಹಿತರೆ, ನೀವು ಕೂಡ ಈ ಕಥೆಯನ್ನು ಕೊನೆಯವರೆಗೆ ಕೇಳಿ. ಕಥೆ ಹೀಗಿದೆ. ಒಂದು ಪರ್ವತದ ಕೆಳಗೆ ಒಂದು ಸಣ್ಣ ಊರು ಇತ್ತು. ಆ ಊರಿನ ರಾಜನಿಗೆ 2 ಮಕ್ಕಳು ಇದ್ದರು. ಆ 2 ಮಕ್ಕಳ ಮದುವೆ ಆಗಿರುತ್ತದೆ. ಊರಿನ ರಾಜನ ಹೆಂಡತಿ ಮತ್ತು ಅವಳ ಹಿರಿಯ ಮಗನ ಹೆಂಡತಿಯು ತುಂಬ ದುಷ್ಟ ಸ್ವಭಾವದವರು ಆಗಿರುತ್ತಾರೆ. ಊರಿನ ರಾಜನ ಹೆಂಡತಿಯು ಕೇವಲ ತನ್ನ ಹಿರಿಯ ಸೊಸೆಯನ್ನು ಮಾತ್ರ ಇಷ್ಟಪಡುತ್ತಾಳೆ. ಆದರೆ ಆಕೆಯು ತನ್ನ ಸಣ್ಣ ಮಗನ ಹೆಂಡತಿಯನ್ನು ಇಷ್ಟಪಡುವುದಿಲ್ಲ. ತನ್ನ ಸಣ್ಣ ಮಗನ ಹೆಂಡತಿಯು ತುಂಬ ಒಳ್ಳೆಯವಳು ಮತ್ತು ಧಾರ್ಮಿಕ ಸ್ತ್ರೀ ಆಗಿರುತ್ತಾಳೆ ಮತ್ತು ಮನೆಯ ಎಲ್ಲ ಕೆಲಸಗಳು ಅವಳು ಒಬ್ಬಳೇ ಮಾಡುತ್ತಿರುತ್ತಾಳೆ. ಹೀಗಿದ್ದರೂ ಕೂಡ ರಾಜನ ಹೆಂಡತಿ ಮತ್ತು ಅವಳ ದೊಡ್ಡ ಸೊಸೆ ಇಬ್ಬರು ಈ ಸಣ್ಣ ಸೊಸೆಯನ್ನು ಅವಮಾನ ಮಾಡುತ್ತಲೇ ಇರುತ್ತಾರೆ. ಶಿವನು ಪಾರ್ವತಿಗೆ ಹೇಳುತ್ತಾರೆ, ರಾಜನ ಹೆಂಡತಿಯ ದೊಡ್ಡ ಸೊಸೆಗೆ ಮಗ ಇರುತ್ತಾನೆ, ಅಂದರೆ ಅವಳು ಮಗನನ್ನು ಜನ್ಮ ನೀಡಿರುತ್ತಾಳೆ ಮತ್ತು ಸಣ್ಣ ಸೊಸೆಗೆ ಮಗಳು ಇರುತ್ತಾಳೆ, ಆಕೆಗೆ ಮಗ ಇರುವುದಿಲ್ಲ. ಹೀಗಿರುವಾಗ ಅವರಿಬ್ಬರು ಈ ಸಣ್ಣ ಸೊಸೆಗೆ ನಿನಗೆ ಮಗನಿಲ್ಲ ಎಂದು ಅವಮಾನ ಮಾಡುತ್ತಿರುತ್ತಾರೆ.
ಆದರೂ ಅವಳು ಸುಮ್ಮನೆ ಇರುತ್ತಾಳೆ. ಹೇ ದೇವಿ ಪಾರ್ವತಿ, ಈಗ ಈ ಊರ ರಾಜನ ಸಣ್ಣ ಸೊಸೆಯ ಒಂದು ಸಣ್ಣ ಕಥೆಯನ್ನು ಹೇಳುತ್ತೇನೆ ಕೇಳು ಎಂದು ಹೇಳುತ್ತಾರೆ. ಈ ಕಥೆಯಿಂದ ನಿನಗೆ ನಿನ್ನ ಮೊದಲ ಪ್ರಶ್ನೆಯ ಉತ್ತರ ಸಿಗಲಿದೆ ಎಂದು ಹೇಳುತ್ತಾರೆ. ಮೊದಲ ಪ್ರಶ್ನೆ ಏನಿತ್ತು ಅಂದರೆ, ಯಾವ ಸ್ತ್ರೀಗೆ ಮಗ ಅಂದರೆ ಪುತ್ರನ ಸುಖ ಸಿಗುವುದಿಲ್ಲ? ಒಂದು ಕಥೆ ಇದೆ ನೋಡಿ. ಶಿವನು ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ. ಊರಿನ ರಾಜನ ಹೆಂಡತಿಯು ತುಂಬ ದುಷ್ಟ ಸ್ವಭಾವದವಳು ಆಗಿರುತ್ತಾಳೆ. ಈಕೆಯು ಈ ಸ್ವಭಾವದಿಂದ ಮನೆಯ ಎಲ್ಲ ಜನರು ತುಂಬ ಬೇಜಾರು ಆಗಿರುತ್ತಾರೆ. ಒಂದು ದಿನ ಆಕೆಯು ತನ್ನ ಸಣ್ಣ ಸೊಸೆಗೆ ಹೇಳುತ್ತಾಳೆ, ಮನೆಯ ಕೆಲಸವನ್ನು ಮಾಡುವಾಗ ತನ್ನ ಸಣ್ಣ ಸೊಸೆಗೆ ಹೇಳುತ್ತಾಳೆ, ಈ ಕೆಲಸವನ್ನು ಬೇಗ ಬೇಗ ಕೆಲಸ ಮುಗಿಸು, ನಾನು ದೇವಸ್ಥಾನಕ್ಕೆ ಹೋಗಿ ಬಂದ ಕೂಡಲೇ ನನಗೆ ಊಟ ಮಾಡಲು ಊಟ ರೆಡಿ ಮಾಡಿ ಇಡಬೇಕು ಎಂದು ಹೇಳಿ ಅತ್ತೆಯು ದೇವಸ್ಥಾನಕ್ಕೆ ಹೋಗುತ್ತಾಳೆ. ಅತ್ತೆಯ ಸ್ವಭಾವದಿಂದ ಬೇಜಾರಾದ ಸಣ್ಣ ಸೊಸೆಯು ಕೂಡ ಅತ್ತೆಯನ್ನು ನೆನೆಯುತ್ತಾ ಎಲ್ಲ ಅಡುಗೆಯನ್ನು ಮಾಡುತ್ತಾಳೆ. ಆವಾಗ ಯಾರೋ ಹೊರಗಿನಿಂದ ಬರುತ್ತಿದ್ದಾರೆ ಎಂಬ ಅತ್ತೆ ಬರುತ್ತಿದ್ದಾರೆ, ಅಡುಗೆಯನ್ನು ತಯಾರಾಗಿದೆ ಎಂದು ಯೋಚಿಸಿ ಬಾಗಿಲನ್ನು ತೆರೆಯಲು ಹೋಗುತ್ತಾಳೆ. ಆವಾಗ ಬಾಗಿಲ ಬಳಿ ಒಂದು ಋಷಿ ಮುನಿಯು ಬಂದು, ನಿನ್ನ ಸಂಸಾರ ಬಾಳ ಬಂಗಾರವಾಗಲಿ, ಈ ಋಷಿಗೆ ಒಂದಿಷ್ಟು ಅನ್ನವನ್ನು ನೀಡು ಎಂದು ಋಷಿ ಮುನಿಯು ಬೇಡಿಕೊಳ್ಳುತ್ತಾನೆ. ಆವಾಗ ಸಣ್ಣ ಸೊಸೆಯು ಸ್ವಲ್ಪ ಯೋಚನೆ ಮಾಡಿ, ನಾನೇಕೆ ಅತ್ತೆಗೆ ಹೆದರಬೇಕು? ಅತ್ತೆ ಕೇಳಿದರೆ ನಾನು ನನ್ನ ಪಾಲಿನ ಅನ್ನವನ್ನು ಈ ಋಷಿಗೆ ನೀಡಿದ್ದೇನೆ ಎಂದು ಹೇಳುತ್ತೇನೆ ಎಂದು ಯೋಚಿಸಿ ಆ ಋಷಿಗೆ ಮನೆಯ ಒಳಗೆ ಕರೆಸಿ ಅತಿಥಿ ಸತ್ಕಾರವನ್ನು ಮಾಡಿ ಊಟವನ್ನು ನೀಡುತ್ತಾಳೆ. ಅಷ್ಟರಲ್ಲಿ ಅತ್ತೆ ಬಂದು ನೋಡಿದಾಗ ಅವಳ ಸಿಟ್ಟು ಗಗನಕ್ಕೆ ಏರುತ್ತದೆ. ಬಂದ ತಕ್ಷಣ ಅನ್ನುತ್ತಾಳೆ, ನಾವೇನು ಮನೆಯಲ್ಲಿ ಅನಾಥ ಆಶ್ರಮವನ್ನು ತೆಗೆದಿಲ್ಲ, ಓ ಭಿಕ್ಷುಕನೇ, ಏಳು ಮನೆಯ ಹೊರಗೆ ಹೋಗು ಎನ್ನುತ್ತಾಳೆ. ಆವಾಗ ಸಣ್ಣ ಸೊಸೆಯು ತನ್ನ ಅತ್ತೆಗೆ ಹೀಗೆ ಮಾಡಬೇಡಿ ಎಂದು ಹೇಳಿದರೂ ಅವಳು ಕೇಳುವುದಿಲ್ಲ. ಅವಳು ಆ ಋಷಿಗೆ ಮನೆಯಿಂದ ಹೊರಗೆ ತಳ್ಳುತ್ತಾಳೆ ಮತ್ತು ಸೊಸೆಗೆ ಹೇಳುತ್ತಾಳೆ, ನಾನು ನಿನಗೆ ಹೇಳಿಯೇ ಹೋಗಿದ್ದೆ, ಅನ್ನವನ್ನು ಹಾಳು ಮಾಡಬೇಡ, ಆದರೂ ನೀನು ಆ ಭಿಕ್ಷುಕನಿಗೆ ಇಷ್ಟೆಲ್ಲ ಅನ್ನವನ್ನು ನೀಡಿದೆ ಎಂದಾಗ ಸಣ್ಣ ಸೊಸೆಯು ಹೇಳುತ್ತಾಳೆ, ಅತ್ತೆ, ನಾನು ಆ ಋಷಿಗೆ ನನ್ನ ಪಾಲಿನ ಅನ್ನವನ್ನು ನೀಡಿದ್ದೇನೆ, ಇದರಲ್ಲಿ ಏನು ದೋಷ ಇಲ್ಲ. ಪ್ರತಿಯೊಬ್ಬರೂ ಅತಿಥಿಯನ್ನು ಆದರ ಮಾಡಿ ಅನ್ನವನ್ನು ನೀಡಬೇಕು ಎಂದು ಅತ್ತೆ ಸೊಸೆಯ ಮಾತಿನಲ್ಲೇ ವಾದ ವಿವಾದಗಳು ಶುರುವಾಗುತ್ತದೆ. ಕೊನೆಗೆ ಅತ್ತೆಯು ತನ್ನ ಸಣ್ಣ ಸೊಸೆಗೆ ಮನೆಯ ಹೊರಗೆ ಹಾಕುತ್ತಾಳೆ. ಆವಾಗ ಸಣ್ಣ ಸೊಸೆಯು ಏನು ಮಾಡಲಿ ಎಂದು ಯೋಚಿಸಿ ತವರ ಮನೆಗೆ ಹೋಗಲು ಯೋಚಿಸುತ್ತಾಳೆ ಮತ್ತು ತವರಿಗೆ ಹೋಗುವ ಹಾದಿಯನ್ನು ಹಿಡಿಯುತ್ತಾಳೆ. ಆವಾಗ ರಸ್ತೆಯ ಮಧ್ಯದಲ್ಲಿ ದಟ್ಟ ಕಾಡು ಇರುತ್ತದೆ. ಕಾಡನ್ನು ದಾಟಲು ಶುರು ಮಾಡಿದಾಗ ಅಲ್ಲಿ ಭಯಂಕರ ಮಳೆಯು ಸುರಿಯುತ್ತದೆ. ಮಳೆಯಿಂದ ರಕ್ಷಿಸಿಕೊಳ್ಳಲು ಆ ಸೊಸೆಯು ಒಂದು ಗಿಡದ ಕೆಳಗಿರುವ ಕುಟೀರಕ್ಕೆ ಹೋಗುತ್ತಾಳೆ. ಆ ಕುಟೀರದಲ್ಲಿ ಆಕೆಗೆ ಒಬ್ಬ ಋಷಿ ಮುನಿಯು ಕಾಣುತ್ತಾನೆ. ಆ ಋಷಿ ಬೇರೆ ಯಾರೂ ಇಲ್ಲದೆ ಭಗವಾನ್ ವಿಷ್ಣು ಆಗಿರುತ್ತಾರೆ. ಅವರು ಆಕೆಗೆ ಹೇಳುತ್ತಾರೆ, ಅಳಬೇಡ ಮಗಳೇ, ನನಗೆ ಗೊತ್ತು ನಿನ್ನ ಮನೆಯವರು ನಿನ್ನನ್ನು ಅವಮಾನಿಸುತ್ತಾರೆ, ಏಕೆಂದರೆ ನಿನಗೆ ಮಗನಿಲ್ಲ ಎಂಬ ಕಾರಣಕ್ಕಾಗಿ ನಿನಗೆ ಎಲ್ಲರೂ ಅವಮಾನಿಸುತ್ತಾರೆ ಮತ್ತು ಬೈಯುತ್ತಾರೆ ಎಂದು ವಿಷ್ಣುವು ಅವಳಿಗೆ ಹೇಳುತ್ತಾರೆ. ಆವಾಗ ವಿಷ್ಣು ದೇವರು ಹೇಳುತ್ತಾರೆ, ನೀನು ಚಿಂತಿಸಬೇಡ, ನಾನು ನಿನಗೆ ಒಂದು ಉಪಾಯವನ್ನು ಹೇಳುತ್ತೇನೆ. ಇದನ್ನು ಮಾಡುವುದರಿಂದ ನಿನಗೆ ಒಂದು ಒಳ್ಳೆಯ ಮಗನ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿ ಒಂದು ಕಾಗದವನ್ನು ಅವಳ ಕೈಗೆ ಕೊಟ್ಟು ವಿಷ್ಣು ದೇವರು ಅಲ್ಲಿಂದ ಮಾಯವಾಗುತ್ತಾರೆ. ಆವಾಗ ಅವಳ ಗಂಡನು ಕೂಡ ತನ್ನ ಹೆಂಡತಿಗೆ ಹುಡುಕುತ್ತಾ ಕಾಡಿಗೆ ಬಂದಾಗ ಹೆಂಡತಿಯನ್ನು ನೋಡಿ ಆನಂದಪಟ್ಟು ಅವರಿಬ್ಬರು ಆ ಕಾಡಿನಲ್ಲಿಯೇ ಜೀವನವನ್ನು ಸಾಗಿಸಲು ಶುರು ಮಾಡುತ್ತಾರೆ. ಸ್ನೇಹಿತರೆ, ಈ ಸಣ್ಣ ಸೊಸೆಯ ಹೆಸರು ಸುಮನ್ ಇರುತ್ತದೆ.
ಆವಾಗ ಆ ಸುಮನ್, ನನಗೂ ಒಂದು ಮಗ ಇದ್ದಲ್ಲಿ ಅತ್ತೆಯು ನನಗೂ ಕೂಡ ಪ್ರೀತಿಯಿಂದ ಮನೆಯಲ್ಲಿ ಇಟ್ಟುಕೊಳ್ಳುತ್ತಿದ್ದಳು ಎಂದು ಯೋಚಿಸುವಾಗ ಅವಳಿಗೆ ವಿಷ್ಣುದೇವರು ಕೊಟ್ಟ ಆ ಕಾಗದವನ್ನು ನೆನಪಿಗೆ ಬರುತ್ತದೆ. ಅದರಲ್ಲಿ ಹೀಗೆ ಬರೆದಿರುತ್ತದೆ: ಸ್ತ್ರೀಯು ಪುತ್ರನನ್ನು ಬಯಸಿದಲ್ಲಿ ಗಂಡನ ಬಲಭಾಗದಲ್ಲಿ ಮಲಗಬೇಕು ಮತ್ತು ಸ್ತ್ರೀಯರು ಮುಟ್ಟಾಗಿದಾಗ ಮೊದಲನೇ 5ನೇ ದಿನದಲ್ಲಿ ಸಂಬಂಧವನ್ನು ಮಾಡಿದರೆ ಹೆಣ್ಣು ಮಗುವನ್ನು ಜನ್ಮವನ್ನು ನೀಡುತ್ತಾರೆ ಮತ್ತು 6ನೇ ದಿನದಲ್ಲಿ ಸಂಬಂಧ ಮಾಡಿದರೆ ಮಗು ಹುಟ್ಟುತ್ತದೆ. ಹೀಗೆ 8, 10, 12, 11, 13, 14ನೇ ದಿನದಂದು ಸಂಬಂಧ ಮಾಡಿದರೆ ಯಾವ ಮಗು ಹುಟ್ಟುತ್ತದೆ ಎಂಬ ಎಲ್ಲ ವಿಷಯವನ್ನು ಆ ಕಾಗದದಲ್ಲಿ ಬರೆದಿರುತ್ತದೆ. ಹೀಗೆ ಅದರಲ್ಲೂ ಹೀಗೆ ಇರುತ್ತದೆ: 16ನೇ ದಿನದಂದು ಸಂಬಂಧವನ್ನು ಮಾಡಿದರೆ ಒಳ್ಳೆಯ ಪುತ್ರರತ್ನವನ್ನು ಸಿಗುತ್ತಾನೆ ಎಂದು ಓದಿ ಸುಮನ್ ಕೂಡ ಹಾಗೆಯೇ ಮಾಡುತ್ತಾಳೆ. ಮರುದಿನ ಸುಮನನ ಗಂಡ ಕೆಲಸಕ್ಕೆ ಗುಡಿಸಲಿನಿಂದ ಹೊರಗೆ ಹೋಗುತ್ತಾನೆ. ಆವಾಗ ಬಿರುಗಾಳಿ ಒಂದು ಬಂದು ಅವರ ಗುಡಿಸಲಿಂದ ಹಾರಿ ಹೋಗುತ್ತದೆ ಮತ್ತು ಜೋರ ಮಳೆ ಕೂಡ ಶುರುವಾಗುತ್ತದೆ. ಮಳೆಯಿಂದ ರಕ್ಷಿಸಿಕೊಳ್ಳಲು ಸುಮನಳು ಒಂದು ದೊಡ್ಡ ಮರದ ಬೇರುಗಳ ಕೆಳಗೆ ಹೋಗಿ ಕೂತುಕೊಳ್ಳುತ್ತಾಳೆ. ಆವಾಗ ಆ ಗಿಡದ ಮೇಲೆಯೇ ತಾನು ಇಲ್ಲಿದ್ದೇನೆ ಎಂದು ತನ್ನ ಮಾತನ್ನು ಬರೆಯುತ್ತಾಳೆ. ಅಂದರೆ ಗಂಡನು ಬಂದು ತನಗೆ ಹುಡುಕಿದ್ದರೆ ಈ ಗಿಡದ ಮೇಲೆ ಅವಳು ತನ್ನ ಒಂದು ಅಡ್ರೆಸ್ಸನ್ನು ಬರೆದು ಆವಾಗ ಆ ಗಿಡದ ಮೇಲೆ 2 ರಾಕ್ಷಸರು ಬಂದು ಕುಳಿತುಕೊಳ್ಳುತ್ತಾರೆ. ಅವರನ್ನು ನೋಡಿದ ಸುಮನಳು ಸುಮ್ಮನೆ ಇರುತ್ತಾಳೆ, ಮಾತನಾಡುವುದಿಲ್ಲ, ಹೊರಗೂ ಕೂಡ ಬರುವುದಿಲ್ಲ. ಅಷ್ಟರಲ್ಲಿ ಆ ರಾಕ್ಷಸನ ಹೆಂಡತಿ ತನ್ನ ಪತಿಗೆ ಅನ್ನುತ್ತಾಳೆ, ನನಗೇಕೋ ಬಂಗಾರದ ಬೆಟ್ಟದ ಮೇಲೆ ಹೋಗಲು ಆಸೆಯಾಗಿದೆ ಎಂದು ಹೇಳುತ್ತಾಳೆ. ಆವಾಗ ಆ ರಾಕ್ಷಸನು ತನ್ನ ಹೆಂಡತಿಗೆ, ಆಯಿತು ಬಿಡು, ಈ ಮರವನ್ನೇ ನಾನು ಎತ್ತಿಕೊಂಡು ಬಂಗಾರದ ಬೆಟ್ಟದ ಕಡೆಗೆ ಒಯ್ಯುತ್ತೇನೆ ಎಂದು ಹೇಳುತ್ತಾನೆ. ಆ ಮರದ ಜೊತೆಗೆ ಸುಮನ್ ಕೂಡ ಹೋಗುತ್ತಾಳೆ. ಆ ರಾಕ್ಷಸರು ಮರದಿಂದ ಕೆಳಗೆ ಹೋದಾಗ ಸುಮನಳು ಹೊರಗೆ ಬಂದು, ಅಯ್ಯೋ ಬಂಗಾರ ಎಂದು ಹೇಳಿ ಸ್ವಲ್ಪ ಬಂಗಾರವನ್ನು ತೆಗೆದುಕೊಂಡು ಅತ್ತೆಗೆ ನೀಡಿದರೆ ಅತ್ತೆಯು ಸಂತೋಷ ಪಡುತ್ತಾಳೆ ಎಂದು ಯೋಚಿಸಿ ತನ್ನ ಸೀರೆಯ ಸೆರಗಿನಲ್ಲಿ ಆದಷ್ಟು ಬಂಗಾರವನ್ನು ಕಟ್ಟಿಕೊಳ್ಳಲು ಹೋಗುತ್ತಾಳೆ ಮತ್ತು ಬಂಗಾರವನ್ನು ತೆಗೆದುಕೊಂಡು ಬಂದು ಮತ್ತು ಗಿಡದ ಕೆಳಗೆಯೇ ಕೂತಿಕೊಳ್ಳುತ್ತಾಳೆ. ಆವಾಗ ಮರಳಿ ಬಂದ ರಾಕ್ಷಸನ ಹೆಂಡತಿ ಎನ್ನುತ್ತಾಳೆ, ನಾನು ಮತ್ತೆ ಕಾಡಿಗೆ ಹೋಗಬೇಕು ಎಂದಾಗ ಆ ರಾಕ್ಷಸನು ಆ ಮರವನ್ನು ಮತ್ತೆ ಕಾಡಿನಲ್ಲಿ ಅದೇ ಜಾಗದಲ್ಲಿ ತಂದು ಬಿಡುತ್ತಾನೆ. ಸ್ವಲ್ಪ ಸಮಯದ ನಂತರ ಸುಮನಳ ಗಂಡ ಅವಳನ್ನು ಹುಡುಕುತ್ತಾ ಅಲ್ಲಿಗೆ ಬಂದಾಗ ತನ್ನ ಗಂಡನಿಗೆ ಬಂಗಾರವನ್ನು ತೋರಿಸಿ, ನಡೀರಿ, ಮನೆಗೆ ತೆಗೆದುಕೊಂಡು ಹೋಗೋಣ, ಅತ್ತೆಗೆ ಈ ಬಂಗಾರವನ್ನು ನೀಡಿದರೆ ಅತ್ತೆಯು ಸಂತೋಷವನ್ನು ಪಡೆಯುತ್ತಾಳೆ ಎಂದು ತನ್ನ ಗಂಡನಿಗೆ ಹೇಳುತ್ತಾಳೆ. ಆವಾಗ ಅವರಿಬ್ಬರು ಮನೆಗೆ ಬರುತ್ತಾರೆ. ಆಗ ಸುಮನಳು ಅತ್ತೆಗೆ ಎಲ್ಲ ಬಂಗಾರವನ್ನು ಕೊಟ್ಟು ಬಂಗಾರ ಹೇಗೆ ಸಿಕ್ಕಿದೆ ಎಂಬುದನ್ನು ಎಲ್ಲ ವಿಷಯವನ್ನು ಅತ್ತೆಗೆ ಹೇಳುತ್ತಾಳೆ. ಆವಾಗ ದುಷ್ಟ ಸ್ವಭಾವದವಳಾದ ಆಕೆಯ ಅತ್ತೆಯು ಸೊಸೆಗೆ ಬೈಯುತ್ತಾಳೆ, ನೀನು ಮೂರ್ಖೆ, ಇಷ್ಟೇ ಬಂಗಾರ ತೆಗೆದುಕೊಂಡು ಬಂದಿದೆ, ಅಲ್ಲಿ ಇರುವ ಎಲ್ಲ ಬಂಗಾರವನ್ನು ನೀನು ತರಬೇಕಾಗಿತ್ತು ಎಂದು ತನ್ನ ಸೊಸೆಗೆ ಬೈಯುತ್ತಾಳೆ ಮತ್ತು ನಾನೇ ಹೋಗಿ ಬಂಗಾರವನ್ನು ತರುತ್ತೇನೆ ಎಂದು ಹೋಗಲು ನಿರ್ಧರಿಸುತ್ತಾಳೆ. ಆವಾಗ ಎಲ್ಲರೂ ಅವಳನ್ನು ಬೇಡ ಎಂದು ಹೇಳುತ್ತಾರೆ. ಇಷ್ಟು ಬಂಗಾರ ನಮ್ಮ 7 ಪೀಳಿಗೆಗಳು ತಿನ್ನಬಹುದು, ಸಾಕಾಗುತ್ತದೆ, ಬೇಡ ಅತ್ತೆ, ಹೋಗಬೇಡಿ ಎಂದು ಎಲ್ಲರೂ ಆಕೆಗೆ ಹೇಳುತ್ತಾಳೆ. ಆದರೆ ಆಕೆಯು ಕೇಳುವುದಿಲ್ಲ, ಹೋಗಿ ಅದೇ ಗಿಡದ ಕೆಳಗೆ ಕೂತಿಕೊಳ್ಳುತ್ತಾಳೆ. ಆವಾಗ ಆ ರಾಕ್ಷಸರ ಹೆಂಡತಿಯು ಎನ್ನುತ್ತಾಳೆ, ನನಗೆ ಮೀನವನ್ನು ತಿನ್ನುವ ಆಸೆಯಾಗಿದೆ, ಈ ಗಿಡವನ್ನು ನೀವು ಸಮುದ್ರಕ್ಕೆ ತೆಗೆದುಕೊಂಡು ಹೋಗಿ ಎಂದು ರಾಕ್ಷಸನ ಹೆಂಡತಿಯು ರಾಕ್ಷಸನಿಗೆ ಹೇಳುತ್ತಾಳೆ. ಆವಾಗ ಆ ರಾಕ್ಷಸನು ಗಿಡವನ್ನು ಸಮುದ್ರದ ಕಡೆಗೆ ಹಾರಿಸಿದಾಗ
ಆ ರಾಜನ ಹೆಂಡತಿಯು ಗಿಡದಿಂದ ಹೊರಬಂದು, ಸಮುದ್ರಕ್ಕೆ ಬೇಡ, ಬಂಗಾರದ ಬೆಟ್ಟದ ಕಡೆಗೆ ಈ ಗಿಡವನ್ನು ತೆಗೆದುಕೊಂಡು ಹೋಗಿ ಎಂದು ರಾಕ್ಷಸನಿಗೆ ಹೇಳುತ್ತಾಳೆ. ಆವಾಗ ಆ ರಾಕ್ಷಸರು ಆ ಮಹಿಳೆಯನ್ನು ನೋಡಿ ಆಕೆಯನ್ನು ಗಿಡದಿಂದ ಮೇಲಿಂದ ಕೆಳಗೆ ನೂಕಿ ಬಿಡುತ್ತಾಳೆ. ಆವಾಗ ಅವಳು ತುಂಬ ವೇದನೆಯಿಂದ ತನ್ನ ಪ್ರಾಣವನ್ನು ತ್ಯಾಗ ಮಾಡುತ್ತಾಳೆ. ಹೀಗೆ ಊರ ರಾಜನ ತನ್ನ ಹೆಂಡತಿಯನ್ನು ಸಾವಿನ ಸಂಗತಿಯನ್ನು ನೋಡಿ ತುಂಬ ಬೇಜಾರ ಆಗುತ್ತಾನೆ. ಈ ಕಡೆ ಸುಮನಳಿಗೆ ಒಂದು ಸುಸಂಸ್ಕಾರಿ ಮಗ ಕೂಡ ಹುಟ್ಟುತ್ತಾನೆ ಮತ್ತು ಅವಳ ದೊಡ್ಡ ಸೊಸೆಯ ಮಗನು ಕೆಟ್ಟ ಚಟಗಳನ್ನು ಮಾಡಿ ತನ್ನ ಎಲ್ಲ ಸಂಪತ್ತನ್ನು ಮಾರಿ ತಂದೆ ತಾಯಿಗೆ ಮನೆಯಿಂದ ಹೊರಗೆ ಹಾಕುತ್ತಾನೆ. ಆವಾಗ ದೊಡ್ಡ ಸೊಸೆಯು ಸುಮನಳನ್ನು ಹತ್ತಿರ ಬಂದು ಕ್ಷಮೆಯನ್ನು ಕೇಳುತ್ತಾಳೆ. ಆವಾಗ ಸುಮನಳು ತನ್ನ ಹತ್ತಿರವಿರುವ ಅರ್ಧ ಬಂಗಾರವನ್ನು ಅವಳಿಗೆ ನೀಡುತ್ತಾಳೆ. ಹೀಗೆ ಸುಮನಳು ಒಳ್ಳೆಯ ಗುಣ ಇರುವುದರಿಂದ ಈ ಜನ್ಮದಲ್ಲಿ ಸುಖವನ್ನು ಅನುಭವಿಸಿ ಕೊನೆಗೆ ಸ್ವರ್ಗಕ್ಕೆ ಸೇರುತ್ತಾಳೆ. ಹೀಗೆ ಶಿವನು ದೇವಿ ಪಾರ್ವತಿಗೆ ಹೇಳುತ್ತಾರೆ, ನಿನ್ನ ಆ 3 ಪ್ರಶ್ನೆಗಳಿಗೆ ಉತ್ತರ ನಿನಗೆ ಸಿಕ್ಕಿರಬಹುದು ಎಂದು ಹೇಳುತ್ತಾರೆ. ನಿನ್ನ ಮೊದಲ ಪ್ರಶ್ನೆ ಏನಿತ್ತು? ಅದಕ್ಕೆ ಉತ್ತರ, ಯಾರು ಮಗನನ್ನು ಪಡೆಯಲು ಬಯಸುತ್ತಾರೋ ಅವರು ಈ ನಿಯಮಗಳನ್ನು ಪಾಲಿಸಬೇಕು. ಮತ್ತು ಎರಡನೆಯ ಪ್ರಶ್ನೆಯ ಉತ್ತರ, ಯಾರು ಅಹಂಕಾರ ಮತ್ತು ಕೆಟ್ಟ ನಡತೆಯ ಒಡವೆಯನ್ನು ಹುಟ್ಟಿಕೊಳ್ಳುತ್ತಾರೆ ಅವರು ವೇದನೆಗಳಿಂದ. ಮೂರನೇ ಪ್ರಶ್ನೆಗೆ ಉತ್ತರ ಹೀಗಿದೆ, ಯಾರು ಒಳ್ಳೆಯ ಸ್ವಭಾವವನ್ನು ಮತ್ತು ದಾನ ಧರ್ಮ ಮಾಡುವ ಗುಣವನ್ನು ಹೊಂದಿರುತ್ತಾರೋ ಅವರು ಅಂಥವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ಶಿವನು ದೇವಿ ಪಾರ್ವತಿಗೆ ಈ ಒಂದು ಸಣ್ಣ ಕಥೆಯ ಮೂಲಕ ಅವಳ 3 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತಾರೆ. ಸ್ನೇಹಿತರೆ, ಇಂಥದ್ದೇ ಅನೇಕ ಹೊಸ ಮಾಹಿತಿಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಕೂಡ ಮಾಡಿ ಸ್ನೇಹಿತರೆ. ಮತ್ತು ಮಾಹಿತಿ ಹೇಗಿತ್ತು ಎಂಬುದನ್ನು ಒಂದು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಧನ್ಯವಾದ.